ಆಂತರ್ಯದ ಪಾವಿತ್ರ್ಯತೆಯನ್ನು ಯೇಸು ಪ್ರೀತಿಸುತ್ತಾರೆ ಮತ್ತು ಕಪಟತನವನ್ನು ಖಂಡಿಸುತ್ತಾರೆ. ಮಿಸ್ಟರ್ ಬಂಬಲ್ ಎನ್ನುವವರು ಚಾರ್ಲ್ಸ್ ಡೀಕನ್ಸ್ ರವರ ಪ್ರಖ್ಯಾತ ಕಾದಂಬರಿಯಾದ ಆಲಿವರ್ ಟ್ವಿಸ್ಟ್ನಲ್ಲಿ ಒಬ್ಬ ಚರ್ಚ್ ಅಧಿಕಾರಿ. ಮಿಸ್ಟರ್ ಬಂಬಲ್ ಧಾರ್ಮಿಕ ನೀತಿ ನಿಯಮಗಳನ್ನು ಧರ್ಮಸಭೆ ತಿಳಿಸುವಂತೆ ಬೋಧಿಸುತ್ತಾರಷ್ಟೇ, ಆದರೆ ಆತ ಇವುಗಳನ್ನು ಪಾಲಿಸುವಲ್ಲಿ ವಿಫಲ ವ್ಯಕ್ತಿ. ಒಮ್ಮೆ ಓಲಿವರ್ ಸ್ವಲ್ಪ ಜಾಸ್ತಿ ಊಟ ಕೇಳಿದ್ದಕ್ಕೆ ಮಿಸ್ಟರ್ ಬಂಬಲ್ ಆತನನ್ನು ದಯೆರಹಿತವಾಗಿ ಶಿಕ್ಷಿಸುತ್ತಾನೆ. ಮಿಸ್ಟರ್ ಬಂಬಲ್ ಓಲಿವರ್ನ ಬಗ್ಗೆ ಉಲ್ಲೇಖಿಸುತ್ತಾ, ಯಾರೂ ಪ್ರೀತಿಸಲಾಗದ ತುಂಟ ಅನಾಥನೆಂದು ತಿಳಿಸುತ್ತಾನೆ. ಅನಾಥಾಶ್ರಮದಲ್ಲಿ ಯಾರಿಗೂ ಕರುಣೆ ತೋರದ ವ್ಯಕ್ತಿ ಬಂಬಲ್ನಾಗಿದ್ದ. ಹಲವಾರು ಬಾರಿ ಮಕ್ಕಳಿಗೆ ಊಟ ನೀಡದೆ ಹಸಿವಿನಲ್ಲಿರಿಸುತ್ತಿದ್ದ. ಮಾರ್ಕನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ಪ್ರಭು ಯೇಸು ಫರಿಸಾಯರನ್ನು ಧಾರ್ಮಿಕ ವಿಷಯಗಳ ಕುರಿತು ಟೀಕಿಸಿ ಖಂಡಿಸುವುದನ್ನು ಆಲಿಸುತ್ತೇವೆ. ಕಪಟತನವೇ ಟೀಕೆಯ ಹಿಂದಿನ ಕಾರಣ. ಮಾರ್ಕನ ಶುಭ ಸಂದೇಶ 7ನೇ ಅಧ್ಯಾಯ ವಚನ 6ರಲ್ಲಿ ಯೇಸು ಯೆಶಾಯ ಗ್ರಂಥವನ್ನು ಉಲ್ಲೇಖಿಸಿ ಹೇಳುವುದೇನೆಂದರೆ, ಈ ಜನರು ತಮ್ಮ ತುಟಿಗಳಲ್ಲಿ ನನ್ನನ್ನು ಗೌರವಿಸುತ್ತಾರೆ, ಆದರೆ ಅವರ ಹೃದಯಗಳು ನನ್ನಿಂದ ದೂರವಿರಿಸಿದ್ದಾರೆ. ಧರ್ಮವನ್ನು ಕಾನೂನು ಪ್ರಜ್ಞೆಯಿಂದ ನಂಬುವವರು ಕಪಟಿಗಳು. ಫರಿಸಾಯರಿಗೆ ಪವಿತ್ರವಾಗಿರುವುದು ಧಾರ್ಮಿಕ ಶುದ್ಧೀಕರಣದ ಆಚರಣೆಯಿಂದ ಮಾತ್ರವೆಂದು ಗೊತ್ತಿತ್ತು. ಉದಾಹರಣೆಗೆ, ಊಟಕ್ಕೂ ಮುನ್ನ ಕೈ ತೊಳೆಯುವುದು. ಚಿಕ್ಕ ಚಿಕ್ಕ ನಿಯಮಗಳಿಂದ ಕೂಡಿದ್ದು, ಎಷ್ಟು ನೀರಿನ ಬಳಕೆ, ಎಷ್ಟು ಬೆರಳುಗಳ ಅಳವಡಿಕೆ, ತೊಳೆಯುವ ಸ್ಥಳ, ಮೊಣಕೈಯಿಂದ ಎಷ್ಟು ದೂರ ತೊಳೆಯಬೇಕೆಂಬ ನಿಯಮಗಳ ಆಚರಣೆಯಾಗಿತ್ತದು. ಅಶುದ್ಧ ಕಪ್, ಅಶುದ್ಧ ಜಗ್, ಅಶುದ್ಧ ಪಾತ್ರೆಗಳ ಆಚರಣೆ ನಿಷಿದ್ಧತೆಯೂ ಇತ್ತು. ಯೇಸು ಮತ್ತು ಆತನ ಶಿಷ್ಯರು ನಿಯಮಗಳನ್ನು ಪಾಲಿಸುತ್ತಿಲ್ಲವೆಂದು ಅವರು ಯೇಸುವನ್ನು ಮತ್ತು ಅವರ ಶಿಷ್ಯರನ್ನು ಟೀಕಿಸುತ್ತಾರೆ ಮತ್ತು ಅಸಹನೆಯನ್ನು ತೋರುತ್ತಾರೆ. ಯೇಸು ದೇವರ ಆಜ್ಞೆಗಳನ್ನು ಬದಿಗಿರಿಸಿ ಮಾನವ ರಚಿತ ಸಂಪ್ರದಾಯಗಳನ್ನು ಮಾತ್ರ ಆಚರಿಸುವ ಈ ಫರಿಸಾಯರನ್ನು ಖಂಡಿಸುತ್ತಾರೆ. ಯೇಸುವಿಗೆ ಆಂತರ್ಯದ ಪವಿತ್ರತೆಯು ಬಾಹ್ಯ ಶುದ್ಧೀಕರಣಕ್ಕಿಂತ ಬಹಳ ಪ್ರಮುಖವಾಗಿತ್ತು. ಯೇಸು ಹೇಳುತ್ತಾರೆ, ಹೊರಗಿನಿಂದ ಮನುಷ್ಯನ ಒಳಗೆ ಹೋಗುವ ಯಾವುದೂ ಅವನನ್ನು ಕಲುಷಿತಗೊಳಿಸುವುದಿಲ್ಲ. ಮನುಷ್ಯನ ಅಂತರಂಗದಿಂದಲೇ ಹೊರಬರುವಂತಹದ್ದು ಆತನನ್ನು ಕಲುಷಿತಗೊಳಿಸುತ್ತದೆ. ನಾವು ಪವಿತ್ರವಾಗಿರಲು ದೇವರ ಆಜ್ಞೆಗಳನ್ನು ಪರಿಪಾಲಿಸಬೇಕೇ ಹೊರತು ಮಾನವ ರಚಿತ ಸಂಪ್ರದಾಯಗಳನ್ನು ಅನುಸರಿಸುವುದರಿಂದ ಅಲ್ಲ. ಯೆಶಾಯ ತಿಳಿಸುವಂತೆ, ವ್ಯರ್ಥವಾಗಿ ನನ್ನನ್ನು ಅವರು ಪೂಜಿಸುತ್ತಾರೆ, ಮಾನವ ಕಲ್ಪಿತ ನಿಯಮಗಳನ್ನು ದೇವವಾಕ್ಯವೆಂದು ಉಪದೇಶಿಸುತ್ತಾ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 2ನೇ ವಚನ ತಿಳಿಸುವಂತೆ, ನಿಮ್ಮ ದೇವರಾದ ಸರ್ವೇಶ್ವರ ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಆಜ್ಞೆಗಳನ್ನೇ ನೀವು ಕೈಕೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು ಅಥವಾ ಅವುಗಳಿಂದ ಏನೂ ತೆಗೆದು ಬಿಡಬಾರದು. ಕಪಟಿ ಫರಿಸಾಯಿಸಮ್ ಇನ್ನೂ ಸತ್ತಿಲ್ಲ. ಅಧಿಕಾರಿಶಾಹಿ ಸರ್ಕಾರ ಮತ್ತು ಧರ್ಮಸಭೆಯಲ್ಲಿ ಇನ್ನೂ ಕಪಟತನ ಎಳೆಯಾಗಿ ಎದ್ದು ಕಾಣುತ್ತದೆ. ತಮ್ಮ ಸ್ವಾರ್ಥವನ್ನು ಸಾಧಿಸಲು ಅಮಾಯಕರ ಮೇಲೆ ಏನನ್ನೂ ಹೇರಲು ಹೇಸದ ವ್ಯಕ್ತಿತ್ವವೇ ಕಪಟಿಗಳ ಕುತಂತ್ರ. ಫರಿಸಾಯಿಸಮ್ ಎಂಬುದು ತಾವು ಧಾರ್ಮಿಕರು ಎಂಬುವವರಲ್ಲೂ ಎದ್ದು ಕಾಣಸಿಗುತ್ತದೆ. ಯಾಕೋಬನ ಗ್ರಂಥ 1ನೇ ಅಧ್ಯಾಯ 22ನೇ ವಚನದಲ್ಲಿ, ದೇವರ ವಾಕ್ಯವನ್ನು ಆಲಿಸಿದರೆ ಸಾಲದು, ಅದನ್ನು ಪಾಲಿಸುವವರಾಗಬೇಕೆಂಬುದನ್ನು ನಾವು ಆಲಿಸುತ್ತೇವೆ. ಕೀರ್ತನೆಕಾರ ಕೀರ್ತನೆ 15 2ನೇ ವಚನದಲ್ಲಿ ತಿಳಿಸುವಂತೆ, ನಾವು ಅರಿತು ಘೋಷಿಸೋಣ,
ನ್ಯಾಯವನ್ನು ಅನುಸರಿಸುವವರು ಪ್ರಭುವಿನ ಪ್ರಸನ್ನತೆಯಲ್ಲಿ ಜೀವಿಸುವನು.